ಈ ಜನತೆಗೆ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಅಲ್ಲಿ ದಿಲ್ಲಿ ಜನತೆಗೆ ಅಭಿನಂದನೆ ಸಲ್ಲಿಸ್ತೇವೆ. ಇಲ್ಲಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ 150 ಸೀಟ ಮತ್ತು ಮುಂದಿನ ಭಾವಿ ಮುಖ್ಯಮಂತ್ರಿ ಆದಂಥ ಶ್ರೀ ವಿಜೇಂದ್ರವರು ಮತ್ತು ನಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನ್ನಲ್ಲಿ 150 ಸೀಟು ಬರ್ತಾವಂತ ನಾವೆಲ್ಲ ಮುಂದಿನ ಜನತೆಯಲ್ಲಿ ಕಾಣ್ತದ. ಈಗ EVM ಮಿಷನ್ದು ಹೇಳ್ತಾರೆ ಇವರು. ಇಲ್ಲ, EVM ಮಿಷನ್ದು ಕರ್ನಾಟಕದಲ್ಲಿ 138 MLAಗಳರ. ಈಗ ಮೊನ್ನೆ ಬೈ ಎಲೆಕ್ಷನ್ದಲ್ಲಿ ಐತೆ, ಅವಾಗ EVM ಮಿಷನ್ಗಳು ಆಗಿದ್ದಿಲ್ಲ, ಹೈಜೆಕ್ ಆಗಿದ್ದಿಲ್ಲೇನು. ಈ EVM ಮಿಷನ್ಗಳು ಯಾವಾಗ EVM ಮಿಷನ್ಗಳು ಇವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದದೇ ಇವು EVM ಮಿಷನ್ಗಳು. ಈಗ ಅವ್ರು ತಂದದ ರೀ, ಈಗ BJP ಗೌರ್ಮೆಂಟ್ ಎಲ್ಲಿ ತಂದ? ಅವ್ರ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗೆ ತಂದದ EVM ಮಿಷನ್. ಈಗ ಜನರು ಓಟ್ ಹಾಕಿ BJPಗೆ ಓಟ್ ಹಾಕಿ ಗೌರ್ಮೆಂಟ್ ಮಾಡತ್ತ, ಜನರು ಓಟ್ ಹಾಕಿ ಈ ಜನರ ಕೆಲಸ, ನರೇಂದ್ರ ಮೋದಿ ಅವ್ರ ಕೆಲಸ, ಜನರಿಗೆ ಕೆಲಸ ಮಾಡಿರ್ತಾರ ಅಂತ ಜನರು ಓಟ್ ಹಾಕ್ಲತ್ತಾರ. ಈಗ ಅವ್ರು ಮಾಡಿರ್ತಿಲ್ಲ ಅಂದ್ರೆ ಎಲ್ಲಿ ಆಗ್ತದ? ಈಗ 50-60 ವರ್ಷ ಹಳ್ಯಾರಲ್ಲ, EVM ಮಿಷನ್ದಿಂದ ಹಳ್ಯಾರೇನವರು? EVM ಮಿಷನ್ ತಂದವ್ರೆ ಅವ್ರೆ. ಈಗ ನರೇಂದ್ರ ಮೋದಿ ಅವ್ರದ್ದು ಕೆಲಸ ನೋಡಿ ಮಾಡಿನೇ ಇವ್ರು ಜನರು ಓಟ್ ಹಾಕ್ಲತ್ತಾರ. ಬಾಂಬೆದೈತು, ಮಹಾರಾಷ್ಟ್ರದೈತು, ಈ ದಿಲ್ಲಿದೈತು, ನೆಕ್ಸ್ಟ್ ಬೇರೆ ಬೇರೆ ಸ್ಟೇಟ್ಗಳನ್ನೂ BJP ಗೌರ್ಮೆಂಟೇ ಆಗ್ತದ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಒಳ್ಳೆ ಆಡಳಿತ ಕೊಡ್ತಾರ. ಈಗ ಅಮಿತ್ ಶಾ ಅವ್ರ ರಾಷ್ಟ್ರೀಯ ಅಧ್ಯಕ್ಷರ ಈ ಒಳ್ಳೆ ಆಡಳಿತ ಕೊಡ್ತಾರಂತ ಇವೆಲ್ಲ ಗೌರ್ಮೆಂಟ್ ನಮಗೆ ಜನರು ಓಟ್ ಹಾಕಿ ನಮಗೆ ಗೌರ್ಮೆಂಟ್ ಮಾಡ್ಲತ್ತದ. ಈಗ ಈ ಕರ್ನಾಟಕದಲ್ಲಿ ಎಲ್ಲಾನು ಗ್ಯಾರಂಟಿ ಕೊಡ್ತಾರೆ. ಎಲ್ಲಿ ಒಂದು ಬುಟ್ಟಿ ಮಣ್ಣು ಚೆಲ್ಲಕ್ಕೂ ರೊಕ್ಕ ಇಲ್ದಂಗೆ ಆಗ್ಯದ. ಈ ಮೊನ್ನೆ ಇವ್ರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ಯಾರ. ಈಚೆಗೆ CM ಅವ್ರು ಕೂಚಾರ, ಈಚೆಗೆ ಬಾಜು ಇವ್ರು DK ಶಿವಕುಮಾರ್ ಎದುರು ಹೇಳ್ಯಾರ ಅವ್ರು. ಗ್ಯಾರಂಟಿ ಕೊಡ್ತೀರಪ್ಪ, ಒಂದು ಬುಟ್ಟಿ ಮಣ್ಣು ಚೆಲ್ಲಕ್ಕೆ ರೊಕ್ಕ ಇಲ್ಲ ನಿಮ್ಗೆ, ನಿಂಬಲ್ಲಿ ಇದ್ರೆ ಕೊಡ್ಬೇಕಂತ ಹೇಳೋರು. ಅಂಥವೆಲ್ಲ ನೋಡಿ ಮಾಡಿಬೇಕಲ್ಲ. ನಮ್ಮದು ತೆರಿಗೆ ಹಣನೇ ತೊಗೊಂಡು ನಮ್ಮಲ್ಲೇ ರೇಟ್ ಇರ್ತದೆ, ನಮಗೆ ಬಡಿಲಿಗತ್ತಾರೆ ಇವರು. ಹಾಗಾಗಿ ಯಾವುದೇ ಇದು ಆಗಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ BJP ಗೌರ್ಮೆಂಟ್ ಆತ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಜನರ ಪರವಾಗಿ ಕೆಲಸ ಮಾಡ್ತೇವೆ ಅಂತೇಳಿ ಇಲ್ಲಿ ಮತ್ತು ದಿಲ್ಲಿ ಜನತೆಗೆ ಶುಭ ಕೋರಿತೇವೆ ಅಂತೇಳಿ ಸಂತೋಷ ಆದಿಮನಿ.